ಸರ್ ನಮ್ಮದು ಒಂದು ಬೇಲ್ಪುರಿ ಅಂಗಡಿ ಇದು ಚಿಕ್ಕಪೇಟೆಯಲ್ಲಿ ಪ್ರಾಪರಾಗಿ ನಡೀತಾ ಇರೋದು. ಕಳ್ಳಗೆ ಪರ್ಸಲ್ಲಿ ಬಂದುಬಿಟ್ಟು ಸುಮಾರು ಒಂದು 7-8 ವರ್ಷದಿಂದ ನಡೀತಾ ಇದೆ. ಪ್ರತಿ ವರ್ಷವೂ ಅದೇ ಖುಷಿಲಿ ಜೋಶಲ್ಲಿ ಜನಕ್ಕೆ ಖುಷಿ ಕೊಡಬೇಕು ಅಂತ ಮಾಡ್ತಾ ಇರ್ತೀನಿ. ಸೊ ಈ ವರ್ಷ ಒಂದು ಹಾಡು ಮುಖಾಂತರ ಬಂದೆ, ಅದು ಜನ ತುಂಬ ಇಷ್ಟಪಟ್ಟಿದ್ದಾರೆ. ಇದನ್ನ ಉಳಿಸ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ ನಾನು ಕೊಡ್ತೀನಿ, ನಾನು ತುಂಬ್ತೀನಿ. ಹಾಗೆ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಪ್ರಾಪರಾಗಿ ನಾನು ಬೇಲ್ಪುರಿನೇ ಆಗ್ತಾ ಇರೋದು. ತುಂಬ ಖುಷಿಯಿಂದ ಬರೋರು ಅಷ್ಟೇ ಬನ್ನಿ, ಖುಷಿಯಾಗಿ ಎಂಜಾಯ್ ಮಾಡಿ, ಜವಾಬ್ದಾರಿಯಿಂದ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನಮ್ಮದು ಪ್ರಾಪರ್ ಬೆಂಗಳೂರು, ಬಿಟ್ಟು ಬಂದಿರೋ ಊರು ಕೊಳ್ಳೇಗಾಲ ಸರ್, ಚಾಮರಾಜನಗರ. ಖಂಡಿತ ಸರ್, ಪ್ರತಿ ವರ್ಷ ಇದೇ ಸ್ಪಾಟಲ್ಲಿ ಇರ್ತೀನಿ ಸರ್. ವರ್ಷ ಏನು ರೆಗ್ಯುಲರ್ ಐಟಮ್ಸೇ ಇರ್ತವೆ, ಬಟ್ ಅಂದರೆ ನಾವು ಮಾತಾಡೋ ರೀತಿ, ಹಾಡುಗಳು ಅದು ಚೇಂಜಸ್ ಇರುತ್ತೆ ಅಷ್ಟೇ ಸರ್. ಜನ ಇಷ್ಟಪಡೋ ರೀತಿ ಬೇರೆ ಇರುತ್ತೆ ಅಷ್ಟೇ ಸರ್, ಇನ್ನೇನಿಲ್ಲ ಸರ್. ಏನಂದರೆ ಎಲ್ರಿಗೂ ಖುಷಿ ಕೊಡೋಣ, ನಾವು ಖುಷಿ ಪಡೋಣ. ಸೊ ನಾವು ಖುಷಿ ಪಟ್ಟರು ಅವರು ಖುಷಿ ಪಡ್ತಾರೆ ಅನ್ನೋ ರೀಸನ್ಗೆ ನಾವು ಮಾಡ್ಕೊಂಡಿರೋದು. ಇನ್ನೊಂದು ನಮ್ಮ ಸರ್ ಇವತ್ತು 6ನೇ ದಿನ, ನಾಳೆ ಲಾಸ್ಟ್ ಇರುತ್ತೆ ಫ್ರೈಡೆ. ಜನ ತುಂಬ ಖುಷಿ ಕೊಡ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ಸ್ಟಾಗ್ರಾಮು ಎಲ್ಲ ಕಡೆಯಿಂದ ಸುಮಾರು ಫೋನ್ಗಳು ಬರ್ತಾ ಇದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಸೊ ಪಾಸಿಟಿವ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ಸೊ ಖುಷಿ ಪಡ್ತಾ ಇದ್ದಾರೆ. ಆಮೇಲೆ ಐಟಮ್ಸು ತುಂಬ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಇದೆ ಸರ್. ಮ್ಯಾಂಗೋ ಬೇಲ್ಪುರಿ ಇದೆ, ಟಿಕ್ಕಿ ಪುರಿ, ಟೊಮೊಟೊ ಸ್ಲೈಸು, ನಿಪ್ಪಟ್ಟು ಮಸಾಲ, ಕಾಂಗ್ರೆಸ್ಸು, ಬನ್ ಮಸಾಲ, ಬನ್ನಿಪ್ಪಟ್ಟು, ಬನ್ ಪೈನಾಪಲ್ಲು, ಸುಮಾರು ಒಂದು 40 ಐಟಮ್ ಇದೆ ಸರ್ ಮ್ಯಾಕ್ಸಿಮಮ್. ಬನ್ನಿ ಸರ್ ಸರ್ ಅರ್ಥ ಇಲ್ಲ ಸರ್. ಸರ್ ಒಂದೇ ಸಾಂಗಿ ಸರ್ ಮಾಡಿರೋದು, ಹೂವಿನ ಬಾಣದಂತೆ ಸಾಂಗ್ ಅಂತ ಇದೆಯಲ್ಲ, ಸೊ ಅದನ್ನು ನಾನು ಬೇಲ್ಪುರಿಗೆ ಅಂತ ಇದು ಮಾಡ್ಕೊಂಡಿರೋದು ಸರ್. ಅದು ಬಿಟ್ಟು ಬೇರೆ ಏನಿಲ್ಲ. ಅದು ಬಿಟ್ಟರೆ ನಮ್ಗೆ ಇಲ್ಲಿದ್ದೇನಿದೆ ಡೈಲಾಗು, ಅದಕ್ಕೆ ಕೆಲವೊಂದಕ್ಕೆ ಬೇಲ್ ಅಂತ ಸೇರಿಸ್ಕೊಂಡಿದ್ದೀನಿ, ರೀಮೇಕ್ ಅಷ್ಟೇ, ಸ್ವಂತ ಯಾವುದೂ ಇಲ್ಲ ಸರ್. ಅವ್ರು ಆಡೋ ಹಾಡುಗಳು, ಬೆಳೆದಿರೋ ಹಾಡುಗಳಲ್ಲಿ ಕೆಲವೊಂದು ಜಾಗದಲ್ಲಿ ಬೇಲ್ ಅನ್ನೋ ಒಂದು ಪದನ ಯೂಸ್ ಮಾಡಿದ್ದೀನಿ. ಸೊ ನನಗೇನು ಅನ್ನ ಕೊಡ್ತಾಯಿದೆ, ಸೊ ನನ್ನ ದೇವರು ಅನ್ನೋ ಒಂದು ಪದನ ನಾನು ಅದರಲ್ಲಿ ಸೆಂಟ್ರಲ್ಲಿ ಹಾಕ್ಕೊಂಡಿದ್ದೀನಿ ಸರ್. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ, ತುಂಬ ಖುಷಿ ಇದೆ ಸರ್. ಅಷ್ಟೇ ಖುಷಿಯಿಂದ ಜನಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಸರ್ ಜನಕ್ಕೆ ತುಂಬ ಖುಷಿ ಆಗ್ತಾ ಇದೆ. ತಿನ್ನೋರಿಗಿಂತ ಸರ್ ಇಲ್ಲಿ ಗುಂಪು ನಿಂತ್ಕೊಂಡು ಒನ್ಸ್ ಮೋರ್ ಅಂದೋರವರೇ ಇಲ್ಲ ಸರ್. ಒನ್ಸ್ ಮೋರ್ ಅಂದ ಐಟಮ್ ತೊಗೊಂಡ್ರೆ ಹಾಡು ಹೇಳೋವರೆಗೂ ನಾನು ಹೋಗಲ್ಲ ಅಂತಂದವರೇ ಜಾಸ್ತಿ ಇದ್ದಾರೆ ಸರ್. ನನಗೆ ಗಂಟಲು ಕಟ್ಕೊಂಡ್ಬಿಡಿದೆ ಸರ್ 3 ದಿವಸದಿಂದ, ಹೋಗೋಕ್ಕೆ ಬಿಡ್ತಾ ಇಲ್ಲ. ಐಟಮ್ ಕೊಡದೆ ಹಾಡು ಹೇಳ್ದೆ ನಾನು ಐಟಮ್ ತೊಗೊಂಡು ಹೋಗಲ್ಲ ಅನ್ನೋರೇ ಜಾಸ್ತಿ ಇದ್ದಾರೆ. ತುಂಬ ಖುಷಿ ಕೊಡ್ತಾ ಇದ್ದಾರೆ ಜನ, ತುಂಬ ಚೆನ್ನಾಗಿದೆ. ಸೊ ಎಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ಹೋಪ್ ಇರಲಿಲ್ಲ ಈ ಥರ ಹಿಂಗಾಗುತ್ತೆ ಅನ್ನೋದೊಂದು ಐಡಿಯಾ ಇರಲಿಲ್ಲ. ಸೊ ಇದನ್ನೇನಿದೆ ಹಿಂಗೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋಣ ಅಂತ ಆಸೆ ಪಡ್ತಾ ಇದ್ದೀನಿ. ಆ ಥರ ಏನು ಹೇಳಿಲ್ಲ ಸರ್, ಬಂದೇ ಬರ್ತಾರೆ. ವಜ್ರಮನಿ ಫ್ಯಾನ್ ಬೇಸಸ್ ಇದೆ ಸರ್ ನನಗೆ. ಸೊ ನಂದ ಚಾಟ್ಸಲ್ಲಿ ಕೆಲವು ಕಸ್ಟಮರ್ಸ್ ಇದ್ದಾರೆ, ಬಟ್ ಅದೇ ಜಾತ್ರೆ ಏನಾದರೂ ವೆರೈಟಿಯಾಗಿ ಯೂನಿಕ್ ಆಗಿರಬೇಕು ಅಂತ ಆಸೆ ಪಟ್ಟೆ. ಸೊ ಅದು ಯೂನಿಕ್ ಆಗಿ ಬಂದಿದೆ ಸರ್, ತುಂಬ ಖುಷಿ ಇದೆ ಸರ್. ವಜ್ರಮನಿ ಸುಮಾರು ಒಂದು 4-5 ವರ್ಷದಿಂದ ನಾನು ಅವ್ರ ಅಭಿಮಾನಿ, ಯಾಕಂದರೆ ಅವ್ರದ್ದೊಂದು ಬುಕ್ ಇದೆ. ಸೊ ಅದನ್ನು ಓದಿದ್ದೀನಿ. ಲಕ್ಷ್ಮೀ ಅಮ್ಮ ಅವರು ವಜ್ರಮನಿ ಅವ್ರ ಬಗ್ಗೆ ತುಂಬ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ವಜ್ರಮನಿ ಅವ್ರ ಮಿಸ್ಸಸ್ ಲಕ್ಷ್ಮೀ ಅಮ್ಮ ಅವರು. ಸೊ ಅದನ್ನು ಕೇಳಿದಾಗ ಅವ್ರ ಆ್ಯಟಿಟ್ಯೂಡು, ಅವ್ರ ಮನಸ್ಥಿತಿ, ಅವರು ವಿಲ್ಲನಾಗಿ ಎಷ್ಟಿದ್ರೋ ಅದಕ್ಕೆ ತದ್ವಿರುದ್ಧವಾಗಿ ಹೀರೋ ಆಗಿ ಬದುಕ್ತಾ ಇದ್ರು. ಸೊ ಅದೇ ರೀತಿ ನಾನು ಅವ್ರ ಒಳ್ಳೆತನನ ತುಂಬ ಇಷ್ಟಪಡ್ತಾ ಇದ್ದೆ. ಸೊ ಅದರಿಂದ ನಾನು ಅವ್ರನ್ನ ಭಾಳ ಇಷ್ಟಪಟ್ಟು ಅವ್ರ ಹೆಸರನ್ನ ನಾನು ಇಟ್ಕೊಂಡಿದ್ದೀನಿ ಸರ್, ವಜ್ರಮುನಿ ಅಂತ. ನಟ ಭೈರವ ವಜ್ರಮುನಿ ಸರ್. ಸರ್ ಒಳ್ಳೆತನದ ಜನಕ್ಕೆ ಒಳ್ಳೆತನ ಮಾಡೋದು, ಬಂದವ್ರಿಗೆ ಊಟ ಹಾಕೋದು, ಬಂದವ್ರಿಗೆ ತಿನ್ನಿಸೋದು, ಬಂದವ್ರಿಗೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ ಸರ್. ಅವರು ಯಾವುದೋ ಒಂದು ರೇಪ್ ಸೀನ್ ಕೂಡ ಮಾಡಿದ್ರು ಕೂಡ ಕಾಲಿಗೆ ಬಿದ್ದು ಕ್ಷಮೆ ಕೇಳೋರು ಸರ್. ಸೊ ಆ ಥರ ಕೆಲವೊಂದು ಒಳ್ಳೆತನಗಳನ್ನು ಭಾಳ ಇಷ್ಟಪಡ್ತೀನಿ. ಸೊ ಅದರಿಂದ ನಾನು ಅವ್ರ ಹೆಸರಿಟ್ಟಿದ್ದೀನಿ ಸರ್. ಸರ್ ಅವ್ರ ಹೆಸರಿಟ್ಟು ನಾನು ಸುಮಾರು ಒಂದು 6 ವರ್ಷ ಆಯಿತು ಸರ್. 6 ಇಯರಿಂದ ಅವ್ರ ಹೆಸರಲ್ಲೇ ಓಡ್ತಾ ಇದೆ. ಅವ್ರ ಹೆಸರು ಈ ಅಂಗಡಿಗೋಸ್ಕರನೇ ಹೆಸರು ವಜ್ರಮನಿ ಬೇಲ್ ಜಂಕ್ಷನ್ ಅಂತಲೇ ಓಪನ್ ಮಾಡಿರೋದು ಸರ್. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಆರಾಮಾಗಿ ಬೆಳೆಸ್ಕೊಡೋಣ ಅಂತ ಆಸೆ ಪಡ್ತಾ ಇದ್ದೀನಿ ಸರ್. ಖಂಡಿತ ಬೆಳೆಸ್ತೀನಿ, ಖಂಡಿತ ಬೆಳೆಸ್ತೀನಿ ಸರ್. ಈ ಬಿಸ್ನೆಸ್ಸಲ್ಲಿ ಹೆಸರು ಮಾಡಬೇಕು ಅನ್ನೋ ಆಸೆ ಇದೆ. ಸೊ ನನ್ನ ಮನೆ ಸಾಕ್ತಿರೋ ತಾಯಿ ನನ್ನ ಲಕ್ಷ್ಮಿಗಳು, ಬೆಳಿತೀನಿ ಅನ್ನೋ ನಂಬಿಕೆ ಇದೆ. ಇವಾಗ ಜನ ಕೊಡ್ತಾರೋ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೇ ಪಡ್ತೀನಿ. ತುಂಬ ವೈರಲ್ ಆಗಿದೆ ಸರ್. ಸರ್ ಪ್ರೀತಿ ವಿಶ್ವಾಸನಕ್ಕಿಂತ ಹೆಚ್ಚಾಗಿ ಅವ್ರು ಏನು ನನಗೆ ಕೊಟ್ಟಿದ್ದಾರೆ, ಆ ಪ್ರೀತಿ ವಿಶ್ವಾಸನ ಕೊನೆವರೆಗೂ ಹಂಗೆ ಉಳಿಸ್ಕೊಂಡು ಅವ್ರಿಗೆ ಚೆನ್ನಾಗಿ ಕೊಟ್ಕೊಂಡು ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಸರ್. ಅದನ್ನು ಉಳಿಸ್ಕೊಳ್ಳೋಣ ಅಂತ ಆಸೆ ಇದೆ ಸರ್. ಸರ್ ಇನ್ಕಮ್ ಮ್ಯಾಕ್ಸಿಮಮ್ ಡೈಲಿ ಒಂದು 7-8 ಸಾವಿರ ಸಿಗ್ಬೋದು ಸರ್. ನಡೀತಾ ಇದೆ. ಇವಾಗ ವೈರಲ್ ಆದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಇನ್ಕಮ್ ಹೇಳೋದು ಭಾಳ ದೊಡ್ಡ ತಪ್ಪು ಅಂತ ಹೇಳ್ತಾರೆ ಸರ್. ಅದರಿಂದ
ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ಈ ಪ್ರೀತಿಗೆ ದೇವರೊಳಗೂ ಬೆಲೆ ಕಟ್ಟೋಕ್ಕಾಗಲ್ಲ. ಎಲ್ಲೂ ಸಿಗದೇ ಇರೋ ಬೆಲೆ ಇಲ್ಲಿ ಸಿಕ್ಕಿದೆ ಸರ್ ನನಗೆ. ನನ್ನ ಫ್ಯಾಮಿಲಿಯಾಗಿರ್ಬೋದು, ಹಿಂದೆಗಡೆ ಬ್ಯಾಕ್ಗ್ರೌಂಡು, ಹಿಂದೆ ಮಾತಾಡ್ದವ್ರು ನಾನು ಹಳೇ ನೆನಪುಗಳಲ್ಲಿ ಇದು ನಂಬರ್ 1 ಸರ್ ನನಗೆ. ನನ್ನ ಜೀವನದಲ್ಲೇ ಎಲ್ಲೂ ಸಿಗದೇ ಇರೋ ಒಂದು ಗಿಫ್ಟ್ ಸರ್ ನನಗಿದು. ಸರ್ ನಮ್ಮ ಹುಡುಗರು 3 ಜನ, ಇವನು ನನ್ನ ತಮ್ಮ ಪ್ಲಸ್ ನನ್ನ ಫ್ರೆಂಡ್, ಇವನು 3 ಜನ ನಾವು ನಡೆಸ್ತಾ ಇದ್ದೀವಿ. ಬಿಟ್ಟರೆ ನಮ್ಮ ತಂದೆ ಒಬ್ರು ಇದ್ದಾರೆ. ನಮ್ಮ ತಂದೆ ಹೇಳ್ಕೊಟ್ಟಿದ್ದು ವಿದ್ಯೆ ಇದೆ ನನಗೆ. ಸೊ ನಮ್ಮ ಅಪ್ಪನ ಇದಕ್ಕೆ ನನಗೆ ಬ್ರ್ಯಾಂಡ್ ಅಂಬಾಸಿಡರ್ KS ಮಲ್ಲಣ್ಣ ಅಂತ, ಅವರು ಕೆಳಗಡೆ ಬೇಲ್ಪುರಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಇವಾಗ ಹಾಕಿದ್ದಾರೆ. ಅವರೇ ನನಗೆ ಸರ್ ಬ್ರ್ಯಾಂಡ್ ಅಂಬಾಸಿಡರ್. ಸರ್ ನಾನು SLC ಪಾಸ್ ಆಯಿತು, ಸೆಕೆಂಡ್ PUC ಡಿಸ್ಕಂಟಿನ್ಯೂ ಮಾಡಿದೆ ಸರ್. ಡಿಸ್ಕಂಟಿನ್ಯೂ ಅಂದರೆ ಆ ಟೈಮಲ್ಲಿ ಗೊತ್ತಲ್ಲ ಸರ್, ಮಾಮೂಲಿ ತುಂಟಾಟ ಸರ್. ಓದೋ ಟೈಮಲ್ಲಿ ಓದಲಿಲ್ಲ. ಇವಾಗ ಇದರಲ್ಲಾದರೂ ಹೆಸರು ಮಾಡೋಣ ಅಂತ ಈ ಫೀಲ್ಡಿಗೆ ಬಂದಿದ್ದೀನಿ. ಸೊ ಯೋಚನೆ ಮಾಡಿ ಬೆಳಿತೀನಿ ಅನ್ನೋ ನಂಬಿಕೆ ಇವಾಗ ಬಂದಿದೆ. ಖಂಡಿತ ಬೆಳಿತೀನಿ ಸರ್. ಸರ್ ನಾನು ಹುಟ್ಟಿದಾಗಿಂದ ಬೆಂಗಳೂರಲ್ಲೇ ಇದ್ದೀನಿ. ಈ ಬಿಸ್ನೆಸ್ಸಿಗೆ ಬಂದು ಸುಮಾರು ಒಂದು 10 ವರ್ಷ ಆಯಿತು ಸರ್. 10 ಇಯರ್ಸಿಂದ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲ 7ನೇ ವರ್ಷ ಸರ್, ಇದು 7th ಇಯರ್. ಈ 7ನೇ ವರ್ಷ ಸರ್, ಇದೇ ಮೊದಲನೇ ವರ್ಷ. ಹೋದ ವರ್ಷನೂ ಆಡಿದ್ವಿ, ಅದು ಏನೋ ಅಷ್ಟು ಸದ್ದಿರಲಿಲ್ಲ. ಬಟ್ ಈ ವರ್ಷ ಸದ್ದು ಮಾಡಿರೋದು ಎಲ್ಲ ಕಡೆ ಸದ್ದು ಮಾಡಿಬಿಟ್ಟಿದೆ ಆಲ್ರೆಡಿ. ಜನದ ಪ್ರೀತಿ ಮುಂದೆ ಯಾವುದೂ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ. ಖುಷಿ ಇದೆ, ತುಂಬ ಮುಖ್ಯ ಅಂತಲೂ ಅನ್ನಿಸ್ಬಿಟ್ಟಿದೆ ಸರ್. ಯಾಕೆಂದರೆ ಆ ರೆಸ್ಪಾನ್ಸ್, ಆ ಪ್ರೀತಿ ನನಗೆ ಅವರು ಕೊಡ್ತಾ ಇದ್ದಾರೆ. ಅದೆಲ್ಲೂ ಬಿಟ್ಟು ಯಾರಿಗೂ ಸಿಗದೇ ಇರುವಂಥ ಪ್ರೀತಿ ಸರ್. ಅದು ಅದೃಷ್ಟ ಆಗಿರ್ಬೋದು, ಯಾವುದೋ ಒಂದು ಮೂಮೆಂಟಲ್ಲಿ ಸಿಗುವಂಥ ಪ್ರೀತಿ. ಅದನ್ನು ಕಳ್ಕೊಂಡ್ರೆ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡ್ವಿ ಅನ್ನೋದೊಂದಿರುತ್ತೆ. ಅದರಿಂದ ಹೌದು ಸರ್, ಸತ್ಯವಾಗಲಿ. ಇವಾಗ ಇಲ್ಲಿ ಬಂದರೂ ಅಷ್ಟೇ, ಹಸ್ಕೊಂಬಂದರೂ ಅಷ್ಟೇ, ಕಾಸಿಲ್ಲ ಅಂದರೂ ನಾನು ಕೊಟ್ಟೇ ಕೊಡ್ತೀನಿ. ಯಾಕೆಂದರೆ ಒಬ್ಬರು ಹೊಟ್ಟೆಗೆ ತಿನ್ನಕ್ಕೆ ಕೊಟ್ಟೇ ಕೊಡ್ತೀನಿ. ಅದು ನನ್ನ ಉದ್ದೇಶ ಸರ್, ಬೇರೆ ಏನು ಉದ್ದೇಶ ಇಲ್ಲ. ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಾರೆ. ಕೇಳಿ ಸರ್ ಕಸ್ಟಮರ್ಸ್ನ, ನೀವೇ ಕೇಳಬೇಕಾದ್ರೆ ನಾನು ಹೇಳೋದಲ್ಲ. ಹೆಂಗಿದೆ ಸರ್ ಬೇಲ್ಪುರಿ ಹೆಂಗಿದೆ? ಬನ್ನಿ ಅಣ್ಣ ಕೊಡ್ತೀನಿ, ಬನ್ನಿ ಅಣ್ಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.